ಅದು ಕಾಲಚಕ್ರ ಉರುಳಲು ಆರಂಭಿಸಿದ ಪುರಾತನ ಯುಗ. ಮಾನವ ಕುಲವು ವಿಕಸನಗೊಳ್ಳುತ್ತಿದ್ದ ಕಾಲವದು. ಅಕ್ಷರ ಜ್ಞಾನವಿಲ್ಲದಿದ್ದರೂ ಮನುಷ್ಯನ ಹೃದಯದಲ್ಲಿ ದೈವಿಕ ಸೆಳೆತವಿತ್ತು. ಅಂತಹ ದಟ್ಟ ಕಾಡಿನ ಮಧ್ಯೆ ಹರಿಯುವ ನೀರಿನ ನಾದದ ನಡುವೆ ಒಂದು ಅದೃಶ್ಯ ಶಕ್ತಿಶಿಲೆಯ ರೂಪದಲ್ಲಿ ಉದ್ಭವಿಸಿತು. ಅದೇ ಜಗನ್ಮಾತೆಯ ಮೊದಲ ಹೆಜ್ಜೆ. ಕಾಲ ಕಳೆದಂತೆ ಆ ಪವಿತ್ರ ಶಿಲೆಯ ಸುತ್ತ ದೈವಿಕ ಹುತ್ತ ಬೆಳೆಯಿತು. ಅಲ್ಲಿ ಸರ್ಪರಾಜ ಮತ್ತು ನಾಗರಾಣಿ ಬಂದು ನೆಲೆಸಿದವು. ಜಗನ್ಮಾತೆ ಆ ಹುತ್ತದ ಗರ್ಭದಲ್ಲಿ ಲೀನವಾಗಿ ಭಕ್ತರ ಕಣ್ಣೀರು ಒರೆಸುವ ಕರುಣಾಮಯಿಯಾದಳು. ಆ ಹುತ್ತವೇ ಭಕ್ತರ ನಂಬಿಕೆಯ ಅಕ್ಷಯ ಪಾತ್ರೆಯಾಯಿತು. ಒಮ್ಮೆ ಪ್ರಕೃತಿಯೇ ಭಕ್ತರ ಭಕ್ತಿಯನ್ನು ಪರೀಕ್ಷಿಸುವಂತೆ ಭೀಕರ ಮಳೆ ಸುರಿಯಿತು. ಮಳೆಯ ಆರ್ಭಟಕ್ಕೆ ತಾಯಿಯ ಆವಾಸಸ್ಥಾನವಾಗಿದ್ದ ಆ ಪವಿತ್ರ ಹುತ್ತ ಕರಗಿ ಮಣ್ಣಾದಾಗ ಭಕ್ತರ ಎದೆಗೆ ಸಿಡಿಲು ಬಡಿದಂತಾಯಿತು. ನಮ್ಮ ತಾಯಿ ನಿರಾಶ್ರಿತಳಾದಳೆ ಎಂದು ಹಿರಿಯರು ಕಣ್ಣೀರು ಹಾಕುತ್ತಾ ಗೋಳಾಡಿದರು. ತಾಯಿಯ ನೆಲೆ ಕಾಣದೆ ಭಕ್ತರ ಆತಂಕ ಮಿತಿಮೀರಿತು. ಆದರೆ ತಾಯಿ ತನ್ನ ಮಕ್ಕಳನ್ನು ಕೈಬಿಡಲಿಲ್ಲ. ಭಕ್ತರ ಕಣ್ಣೀರಿಗೆ ಕರಗಿದ ದೇವಿ ಅಂದು ರಾತ್ರಿ ಋಷಿಗಳ ಕನಸಿನಲ್ಲಿ ಪ್ರತ್ಯಕ್ಷಳಾದಳು. ಮಂದಹಾಸದೊಂದಿಗೆ ದರ್ಶನ ನೀಡಿದ ತಾಯಿ, ಮಕ್ಕಳೇ, ಚಿಂತಿಸಬೇಡಿ, ಅದೇ ಜಾಗದಲ್ಲಿ ನನಗೆ ಗುಡಿಯನ್ನು ಕಟ್ಟಿ ಎಂದು ಆಜ್ಞಾಪಿಸಿದಳು. ದೇವಿಯ ಮಾತು ಕೇಳಿ ಹಿರಿಯರ ಮತ್ತು ಋಷಿಗಳ ಮನಸ್ಸಿನಲ್ಲಿ ಹೊಸ ಭರವಸೆ ಮೂಡಿತು. ತಾಯಿಯ ಅಪ್ಪಣೆಯಂತೆ ಋಷಿಗಳು ಮತ್ತು ಗ್ರಾಮಸ್ಥರು ಭಕ್ತಿಯಿಂದ ಒಂದಾದರು. ಹುತ್ತವಿದ್ದ ಅದೇ ಪವಿತ್ರ ಜಾಗದಲ್ಲಿ ತಾಯಿಯ ಸುಂದರ ಶಿಲಾ ವಿಗ್ರಹವನ್ನು ಪ್ರತಿಷ್ಠಾಪಿಸಿ ಒಂದು ಪುಟ್ಟ ಗುಡಿಯನ್ನು ನಿರ್ಮಿಸಿದರು. ಅಂದಿನಿಂದ ಪ್ರತಿದಿನವೂ ಮಂತ್ರಘೋಷಗಳೊಂದಿಗೆ ಶ್ರದ್ಧೆ ಭಕ್ತಿಯಿಂದ ದೇವಿಗೆ ಪೂಜೆ ಪುನಸ್ಕಾರಗಳು ಆರಂಭವಾದವು. ಆ ಪುಟ್ಟ ಗುಡಿಯೇ ಗ್ರಾಮದ ಶಕ್ತಿಯ ಕೇಂದ್ರವಾಯಿತು. ಕಾಲ ಉರುಳಿದಂತೆ ತಾಯಿಯ ಪವಾಡಗಳು ಎಲ್ಲೆಡೆ ಪಸರಿಸಿದವು. ಆ ಪುಟ್ಟ ಗುಡಿ ಇಂದು ಭವ್ಯವಾದ ಮಹಾಕ್ಷೇತ್ರವಾಗಿ ಮಾರ್ಪಟ್ಟಿದೆ. ದೂರದ ಊರುಗಳಿಂದ ಸಾವಿರಾರು ಭಕ್ತರು ತಾಯಿಯ ದರ್ಶನಕ್ಕಾಗಿ ಸಾಗರೋಪಾದಿಯಲ್ಲಿ ಬರುತ್ತಿದ್ದಾರೆ. ತಾಯಿಯ ಕಣ್ಣಿನ ಕಾಂತಿಯು ನೊಂದ ಮನಸ್ಸುಗಳಿಗೆ ನೆಮ್ಮದಿಯನ್ನು ನೀಡುತ್ತಿದೆ. ಹೊಂಗಸಂದ್ರ ಗ್ರಾಮದ ಈ ಪುಣ್ಯಕ್ಷೇತ್ರ ಇಂದು ನಂಬಿದವರ ಪಾಲಿನ ಕಾಮಧೇನುವಾಗಿದೆ. ಹೊಂಗಸಂದ್ರ ಗ್ರಾಮವನ್ನು ರಕ್ಷಿಸಲು ತಾಯಿ ತನ್ನ 16 ವೀರಪುತ್ರರನ್ನು ನೇಮಿಸಿದ್ದಾಳೆ. ಇಂದಿಗೂ ಗ್ರಾಮದ 16 ದಿಕ್ಕುಗಳಲ್ಲಿ ಈ ವೀರಪುತ್ರರು ತ್ರಿಶೂಲ, ಡಮರುಗ ಮತ್ತು ಖಡ್ಗಗಳನ್ನು ಹಿಡಿದು ಕಾವಲು ಕಾಯುತ್ತಿದ್ದಾರೆ. ತಾಯಿಯ ಸಾನ್ನಿಧ್ಯವಿರುವ ಈ ಮಣ್ಣಿನಲ್ಲಿ ಅಧರ್ಮಕ್ಕೆ ಜಾಗವಿಲ್ಲ. ಶರಣು ಬಂದ ಭಕ್ತರ ಕಣ್ಣೀರು ಒರೆಸುವವಳೇ ನಮ್ಮ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ. ಎಲ್ಲರಿಗೂ ಅವಳೇ ತಾಯಿ, ಅವಳೇ ನಮ್ಮ ಯಲ್ಲಮ್ಮ. ಈ ಕ್ಷೇತ್ರದ ಮತ್ತೊಂದು ಅಪಾರ ಮಹಿಮೆಯೆಂದರೆ ಅದು ತೆಂಗಿನಕಾಯಿ ದೀಪದ ಸೇವೆ. ಸ್ವಂತ ಮನೆಯ ಕನಸು ಹೊತ್ತ ಭಕ್ತರು ಬುಧವಾರದಂದು ತಾಯಿಯ ಸನ್ನಿಧಿಯಲ್ಲಿ ಭಕ್ತಿಯಿಂದ ತೆಂಗಿನಕಾಯಿ ದೀಪವನ್ನು ಬೆಳಗಿದರೆ ಸಾಕ್ಷಾತ್ ರೇಣುಕಾ ಯಲ್ಲಮ್ಮ ದೇವಿಯೇ ಅವರ ಮನೆಯ ಕನಸನ್ನು ನನಸು ಮಾಡುತ್ತಾಳೆ ಎಂಬುದು ಭಕ್ತರ ಅಚಲ ನಂಬಿಕೆ. ದೀಪದ ಬೆಳಕಿನಲ್ಲಿ ತಾಯಿ ಮನೆ ಕಟ್ಟಿಕೊಡುವ ಮಹಾಮಾತೆಯಾಗಿ ಹರಸುತ್ತಾಳೆ. ನೋಡಿ, ಭಕ್ತರ ಆರಾಧ್ಯ ದೈವ ಹೊಂಗಸಂದ್ರ ಗ್ರಾಮದ ಅಧಿದೇವತೆ ಶ್ರೀ ರೇಣುಕಾ ಯಲ್ಲಮ್ಮ ದೇವಿಯ ಈ ಭವ್ಯ ಸನ್ನಿಧಿ. ಈ ಪುಣ್ಯಕ್ಷೇತ್ರದ ಪ್ರತಿ ಕಣದಲ್ಲೂ ದೈವಿಕ ಶಕ್ತಿ ಮನೆ ಮಾಡಿದೆ. ಇಲ್ಲಿಗೆ ಕಾಲಿಡುತ್ತಿದ್ದಂತೆಯೇ ಮನಸ್ಸಿಗೆ ಒಂದು ರೀತಿಯ ಅನಿರ್ವಚನೀಯ ಶಾಂತಿ ಸಿಗುತ್ತದೆ. ಇನ್ನು ನಮ್ಮ ತಾಯಿಯ ಅಲಂಕಾರವನ್ನೊಮ್ಮೆ ಕಣ್ತುಂಬಿಕೊಳ್ಳಿ. ಎಂತಹ ಅದ್ಭುತ ನೋಟ! ಮಿನುಗುವ ಆಭರಣಗಳು, ಮಂಗಳಕರವಾದ ಕುಂಕುಮದ ಸಿಂಗಾರ ಮತ್ತು ತಾಯಿಯ ಕಣ್ಣುಗಳಲ್ಲಿರುವ ಆ ಕರುಣಾಮಯಿ ತೇಜಸ್ಸು. ಈ ಸೌಂದರ್ಯವನ್ನು ವರ್ಣಿಸಲು ಪದಗಳೇ ಸಾಲವು. ಸಾಕ್ಷಾತ್ ಆದಿಶಕ್ತಿಯೇ ಇಲ್ಲಿ ಬಂದು ನೆಲೆ ನಿಂತಿದ್ದಾಳೆ ಎನ್ನುವಷ್ಟು ಸುಂದರವಾಗಿ ನಮ್ಮ ತಾಯಿ ಕಾಣುತ್ತಿದ್ದಾಳೆ. ನಂಬಿದವರ ಪಾಲಿಗೆ ಈಕೆ ಕಲ್ಪವೃಕ್ಷ. ಸಂಕಷ್ಟಗಳನ್ನು ಹರಿಸುವ ಈ ಜಗನ್ಮಾತೆಯೇ ನಮಗೆಲ್ಲ ರಕ್ಷೆ. ಇನ್ನು ಶರನ್ನವರಾತ್ರಿ ಮತ್ತು ಅತಿ ವಿಶೇಷವಾದ ಗುಪ್ತ ನವರಾತ್ರಿಯ ದಿನಗಳಲ್ಲಿ ಈ ಕ್ಷೇತ್ರವು ದೈವಿಕ ಲೋಕದಂತೆ ಕಂಗೊಳಿಸುತ್ತದೆ. ಈ ಪವಿತ್ರ ದಿನಗಳಲ್ಲಿ ತಾಯಿಗೆ ನಡೆಯುವ ವಿಶೇಷ ಪೂಜೆ ಮತ್ತು ಅಲಂಕಾರಗಳನ್ನು ಕಂಡವರೇ ಪುಣ್ಯವಂತರು. ಆ 9 ದಿನಗಳ ಕಾಲ ತಾಯಿ ಒಂದೊಂದು ರೂಪದಲ್ಲಿ ದರ್ಶನ ನೀಡುತ್ತಾ ತನ್ನ ಭಕ್ತರ ಸಂಕಷ್ಟಗಳನ್ನು ದೂರ ಮಾಡಿ ಸನ್ಮಂಗಳವನ್ನು ಕರುಣಿಸುತ್ತಾಳೆ. ನಮ್ಮ ತಾಯಿಗೆ ಮಹಾಮಂಗಳ ಆರತಿ ನೆರವೇರುತ್ತಿದೆ. ಎಲ್ಲರೂ ಕಣ್ಣುತುಂಬಿಕೊಳ್ಳಿ. ಎಲ್ಲರೂ ಹೇಳಿ, ಯಲ್ಲಮ್ಮನ ಪಾದಕ್ಕೆ ಉಧೋ ಉಧೋ. ಜೈ ಶ್ರೀ ರೇಣುಕಾ ಯಲ್ಲಮ್ಮ ದೇವಿ.